ಹಗಳ ರಂಗ ಜೀಸ್ಟ್ ಬೇಗ ಬಂದಂತ ತೋಟಕ್ಕೆ ಇವತ್ತು. ಲೋ ರಂಗಜ್ಜ, ಯೋನ್ಲ ಇಟ್ ಬಿರ್ನೆ ತೋಟಕ್ಕೆ ಬಂದಿದೀಯಾ? ಯೋನ್ಲ ಮಾಡ್ತಿದೀಯಾ? ಮಾಡ್ಬೇಕಲ್ಲಪ್ಪ, ಮತ್ತೆ ತೋಟ ಮಾಡ್ಕೊಂಡಿನಿ ಅಂದಮೇಲೆ ಮತ್ತೆ ಒತ್ತುಂಟೆ ಆದ್ರೂ ಬರ್ಬೇಕು, ಸರ್ವತ್ತಾದ್ರೂ ಇದ್ದು ಬದುಕು ಮಾಡ್ಲೇಬೇಕಲ್ಲ. ಮಾಡ್ಲೇಬೇಕು ಬಿಡು, ಮಾಡ್ಕೊಂಡಿವಿ ಅಂದಮೇಲೆ. ಯೋನ ಇವತ್ತು ಒತ್ತುಂಟೆ ಬಂದಿದ್ದೆಲ್ಲ ಅದಕ್ಕೆ ಕೇಳ್ದೆ. ನಿನ್ನೆ ತೋಟದಾಗ ಬಂದೇ ಇರಲಿಲ್ಲ ಕಣ್ಲ, ನೀರನ್ನು ಬಿಟ್ಟಿರ್ಲಿಲ್ಲ, ಮಳೆ ಬರ್ತದ ಬಿಡು ಅಂತ ಸುಮ್ಮನೆ ಅದೇ. ಯಾಕ ಮಳೆನೂ ಬೀಳಂಗೆ ಕಾಣಲಿಲ್ಲ, ಅದಕ್ಕೆ ಮತ್ತೆ ಗಿಡಗಳೆಲ್ಲ ಯಾಕೆ ಬತ್ತಂಗೆ ಕಾಣ್ತು, ಅದಕ್ಕೆ ಅತ್ತ ನೀರಾರ ಬಿಟ್ಟು ಹೋಗೋಣ ಅಂತ ಬಂದು ಇವತ್ತೊಂದು ಇಟ್ಟು ಒತ್ತುಂಟೆ. ಯಾಕ ಕಣ್ಲ 2 ದಿವಸದಿಂದ ಹಿಂಗೆ ಆಗ್ತೈತಿ, ಮೋಡ ಆದಂಗೆ ಆಕತಿ, ಮಳೆ ಬಂದಂಗೆ ಆಕತಿ, ಮಳೆನೇ ಬರ್ತಿಲ್ಲ. ಕಣ್ಲ, ನಾನು ಬಿತ್ತನೆ ಶುರು ಮಾಡೋಣತ್ಲಿಗೆ ರಭಸ್ ಮಳೆ ಹೊಡೆದ್ರಿ ಅಂದರೆ ಯಾಕೋ ಮಳೆ ಹಿಂಗೆ ಆಟ ಆಡಿಸ್ತೈತಿ ಅಂತೇಳಿ ಇನ್ನು ಬಿತ್ತನೆ ಕೆಲಸನೂ ಶುರು ಮಾಡ್ಕೊಂಡಿಲ್ಲ. ಅಲ್ಲಿ ಕಣ್ಲ ರಂಗಜ್ಜ, ಇನ್ನು 7 ದಿನ ಅಂತ ಈ ವಯಸ್ಸಾದ್ಮೇಲೂ ಹೊಲ ಮನೆ ಬದುಕು ಮಾಡ್ತೀಯ, ನಿನ್ನ ಮಗುಗೆ ವಯಸ್ಸು ಕೊಡಬಾರ್ದೆ? ಅಯ್ಯೋ ನನ್ನ ಶಿವನೇ, ನಾನು ಅದನ್ನೇ ಬಡ್ಕೊತಿದ್ದೀನಿ ಬಿಡ್ಲ. ನನಗೂ ಈ ಹೊಲ ಮನೆ ಬದುಕು ಮಾಡಿ ಸಾಕಾಗಿ ಹೋಗ್ಬಿಟ್ಟತಿ. ಇದು ಒಂದೇ ತೋಟ ಆಗಿದ್ರೆ ಬಿಡಪ್ಪ ಅನ್ಬೋದಿತ್ತು. ಅಲ್ಲೊಂದು ತೋಟ ಎಲ್ಲ ಕಡೆ ಹಿಂಗೆ ಮಾಡ್ಕೊಂಬಿಟ್ಟು ಈ ಹೊಲನೂ ಬಿತ್ತನೆ ಮಾಡ್ಬೇಕು, ಈ ತೋಟಗಳು ನೋಡ್ಕೋಬೇಕು. ನನಗಂತೂ ಸಾಕಾಗ್ಬಿಟ್ಟತ್ ನೋಡು. ಈ ವಯಸ್ಸಿನಾಗೂ ಮಾಡೋದೇನು ತಪ್ಪಿಲ್ಲ ಅನ್ನಂಗೆ ಆಗ್ಬಿಟ್ಟತಿ. ಈ ನನ್ನ ಮಗ ಮನೆ ಜವಾಬ್ದಾರಿ, ಹೊಲದ ಜವಾಬ್ದಾರಿ ತಗೊಳ ಅಂದ್ಲೆ ಇವನ್ಗೇನು ಇವನಂತ ಹೇಳೋಣ, ಹೇಳಿದ್ರೆ ಬುದ್ಧಿನೇ ಬರೋಕ್ಕಿಲ್ಲ. ಯಾವಾಗ ಒಂದ್ಕಿತ ಬರ್ತಾನೆ, ಕೆಲಸ ಮಾಡ್ತಾನೆ. ಆಮೇಲೆ ಮಾತಲ್ಲ ಮನೆ ಹೊಲ ಅನ್ನೋದೇ ಮರ್ತೇ ಬಿಡ್ತಾನೆ ಕಣ್ಲ. ಹೇಳಿದ್ರೆ ಬುದ್ಧಿ ಮಾತ್ರ ಬರೋಕ್ಕಿಲ್ಲ. ಏನು ಮಾಡೋದು? ಅದು ಯಾವುದೋ ಒಂದು ಒಂದು ಹುಟ್ಟೈತಲ್ಲ, ಅದಕ್ಕೋಸ್ಕರ ಅಂದ್ರೆ ಮಾಡಿಕೊಡ್ಬೇಕಲ್ಲ ಅಂತಂದು ಎಲ್ಲ ಮೂತಿ ವಯಸ್ಸಿಗೆ ಮಾಡ್ತದೀನಿ ನೋಡು. ಅದೊಂದು ಇಟ್ಟು ದೊಡ್ಡದಾದ್ರೆ ಎಲ್ಲ ನೋಡ್ಕೊಂಡು ಹೋಗತಿ ಅಂತಂದು. ಯಾರು ನಿಮ್ಮ ಮಂಜುನೇ? ಕಣ್ಲ, ಅವನೇ. ಇನ್ಯಾರು ಮತ್ತೆ ಇನ್ಯಾರದರಿ? ಅವನೇ. ಅವನೋ ಒಂದು ಈಟ ಆ ರಪ್ಪನಂಗೆ ಹಾಕ್ದಂಗೆ ಎಲ್ಲ ನೋಡ್ಕೊಂಡು ಹೋಗ್ತಾನೆ ಅನ್ನೋ ಏನೋ ಒಂದು ಭರವಸೆ ಐತಿ. ಅದಕ್ಕೆ ಒಂದು ಇಟ್ಟು ಮಾಡ್ತಿದ್ದೀನಿ ಆಟ ಇದೆಲ್ಲ. ಅದು ಕಣ್ಲಾ, ಅವನು ಒಳ್ಳೆ ಕಾಳು ನನ್ನ ಮಗ ಆಡ್ದಂಗೆ ಆಡ್ತಾನೆ, ಹೇಳಿದ ಮಾತಿ ಕೇಳೋಕ್ಕಿಲ್ಲ. ಅವನಿನ್ನೇನು ನಿಂತರ ಇದನ್ನೆಲ್ಲ ಮುತುವರ್ಜಿ ವಯಸ್ಸಿಗೆ ಮಾಡ್ಕೊಂಡು ಹೋದನು. ನೀನು ಹೇಳೋದಿನ ದಿಟ್ಟನೆ ಹಂಗೆ ಕಾಣ್ತಾನೆ. ಏನು ದೊಡ್ಡನಾಗ್ತಾ ಆಗ್ತಾ ಅವ್ನಿಗೇನು ಬುದ್ಧಿ ಬರ್ದಂಗೆ ಇರ್ತತಿ. ಮಾಡ್ಕೊಂಡು ಹೋಗ್ತಾನೆ, ಮತ್ತು ಮಾಡರಿಲ್ಲ ಅಂದಮೇಲೆ ಮತ್ತೆ ಇನ್ಯಾರು ಮಾಡ್ಯಾರು? ಮಾಡ್ಕೊಂಡು ಹೋಗ್ತಾನೆ. ಯೋನ ಕಣ್ಲ, ನಿನ್ನೂ ಅಷ್ಟು ಮುತುವರ್ಜಿ ವಹಿಸಿ ಹೊಲ ಮನೆ ಕೆಲಸ ಮಾಡೋರು ಯಾರು ಇಲ್ಲ. ನಿನ್ನ ಮಗನೂ ಮಾಡೋಕ್ಕಿಲ್ಲ. ಇನ್ನು ನಿಮ್ಮ ಮೊಮ್ಮಗ ಮಾಡ್ಕೊಂಡು ಹೋಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಈಗಿನ ಕಾಲದ ಹುಡುಗ ನೋಡಂತಾಗ. ಯೋನಪ್ಪ, ನಾವು ಮಾಡೋ ಕರ್ತವ್ಯ ನಮ್ದು ಮಾಡಿದ್ದೀವಿ. ಅದ್ರ ಮೇಲೆ ಅವ್ರಿಗೆ ಬಿಟ್ಟದ್ದು ಮಾಡ್ಕೊಂಡು ಹೋಗೋದು ಬಿಡೋದು, ಉಳಿಸ್ಕೊಂಡು ಹೋಗ್ತಾರ ಏನು ಕಳ್ಕೊಂತಾರ, ಅವ್ರಿಗೆ ಬಿಟ್ಟದ್ದು. ಸರಿ ಕಣ್ಲಾರಂಗ, ನೋಡೋಣಂತ. ನಾನು ತೋಟತಾವ ಹೊಂಟಿದ್ದೆ, ಬರ್ತಂತ. ಹೋಗಪ್ಪ, ಹೋಗು. ನೀನು ಹೋಗಿರೋ ಜೊತೆ ಆಡ್ತಾವ, ನಾನು ಉಣ್ಣಕ್ಕೆ ತಗೊಂಬರ್ತೀನಿ ಅಂತ ಹೇಳ್ದಳು. ಬರಲೇ ಇಲ್ಲಲ್ಲ ಇಟ್ಟುತ್ತಾದ್ರು. ಇವನು ಅಲ್ಲೇ ಎಲ್ಲಾರ ಮಾತಾಡ್ಕೊಂತ ಕೂತ್ಕೊಂಡ್ಬಿಟ್ಲ, ಮಾತು ಗೆತ್ತು ಬಿಟ್ಬಿಟ್ಲ. ವಜ್ಜ ಅನ್ನೋದು ಈಗೇನಾರು ನೆನ್ಪಿದ್ದುದ್ರೆ ಇಟ್ಟೊತ್ತಿಗೆ ಬರ್ತದ್ಲು. ಎಲ್ಲ ಯಾರ ಜೊತೆನ ಮಾತಿ ಸಿಕ್ಕಿರ್ತಾರೆ, ಕೂತ್ಕೊಂಡಿರ್ತಾಳೆ ಮಾತಾಡ್ಕೊಂತ. ಏನಜ್ಜಿ, ಅಜ್ಜಿಗೆ ಉಣ್ಣಕ್ ತಗೊಂಡ್ ಹೋಗ್ತಿದೀಯೇನು? ಕಣ್ ಬಸಣ್ಣ, ಈ ವಜ್ಜ ಬ್ಯಾಳ್ಗೆನೆ ಹೊಲ್ತಾವ್ ಬಂದ್ಬಿಡ್ತು. ಓದ್ತಾತಲ್ಲ, ಅದಕ್ಕೆ ಮಂತೆ ಬರ್ತತ ಹೆಂಗ ತೋಡ್ತವೆ ಇರ್ತತಿ ಇವತ್ತು ಅಂತ ಅನ್ಸು. ಅದಕ್ಕೆ ಒಂದಿಟ್ಟು ಉಣ್ಣ ಕೊಟ್ಟೋಗೋಣ ಅಂತ ಬಂದೆ. ಹೋಗು ತೋಡ್ತಾವೆ ಅದನ್ನ ಹೋಗು. ನಾನು ಹೀಗೆ ಮಾತಾಡ್ಸ್ಕೊಂಡ್ ಬಂದೆ. ನೀರು ಬಿಡ್ತುದ್ದ. ಹೌದಾ? ಊಟ ಆತನ? ಇಲ್ಲ ಕಣವ, ಈಗ ಹೋಗಿ ಮಾಡ್ಬೇಕು. ನಾನು ಹಿಂಗೆ ಹೊಲ್ತಾವ್ ಬಂದಿದ್ನ್ಯಾ, ಹೊಲ ನೋಡ್ಕೊಂಡು ಹೊಂಟೆ. ಈಗ ಹೋಗಿ ಮನೆಗೆ ಹೋಗಿ ಮಾಡ್ಬೇಕು. ಹೌದೇ? ಬಾ ಮತ್ತಿನ್ನೇನು ತಗೊಂಬಂದಿನ ಬುತ್ತಿನ ಉಣ್ಕೊಂಡು ಹೋಗುವಂತೆ. ಬ್ಯಾಡ್ ಕಣವ, ಮನೆಗೆ ಹೋಗಿ ಉಣ್ತಂತ. ಯಾಕಣ ನಮ್ಮ ಮನೆಗೆ ಉಣ್ಣಲ್ಲೇನು? ಹಂಗೇನಿಲ್ಲ ಕಣವ. ಎಂತ ಮಾತಾಡ್ತೀಯ? ನಿಮ್ಮ ಮನೆ ಆದ್ರೇನು ನಮ್ಮ ಮನೆ ಆದ್ರೇನು ಉಣ್ಣದೇ ಈಗ ಬ್ಯಾಡ್ ತಗ. ನಾನು ಒಂದೀಟ ಮಾತ್ರೆಗಳು ನುಂಗ್ಬೇಕು, ಮಾತ್ರೆ ತಗೊಂಡು ಉಣ್ಬೇಕಲ್ಲ, ಹಂಗಾಗಿ ಬ್ಯಾಡ ಅಂದ ಆಟೆಯ. ಸರಿ ಕಣ, ಹಂಗಾರೆ ವಾಜ್ ವಾಟಸ್ಕೊಂಡು ಬರ್ತಾನೆ, ಹೋಗ್ಕೊನತ್ತಿ. ಹೋಗ್ ಪಾಪ, ವಾಟಸ್ಕೊಂಡಾನೆ. ಹೋಗ್ ಕೊಡೋ. ಸ್ವಲ್ಪ ವಾಜ್ ತಗೋಣ. ಅಜಾ ಅಜಾ, ಓ ಅಜಾ ಅಜಾ. ಬಂದೆ ಕಣೆ. ಪಶುನಿ ಸಾಕಾಗೋತು, ಅಲ್ಲಿಂದ ಇಲ್ಲಿ ನಡ್ಕೊಂಬರೋ ವರ್ಷಕ್ಕೆ. ಅಜಾ, ಹಂಗೆ ಒಂದು ಎಲೆ ಕೊಯ್ಕೊಂಬ.
ಅಲ್ಕಣೆ ಯೂಟತ್ತ ಮಾಡೋದು ಯಾಕಜ್ಜ ಅಲ್ಕಣೆ ಯೋಟತ್ತ ನಾನು ಹೊಲ್ತಾವ್ ಬಂದು ಬೆಳಗಿನ ಜಾವಕ್ಕೆ ಬಂದುರನು ಹೊಟ್ಟೆಸ್ಕೊಂಡಿರ್ತಾನೆ ಇವಜ್ಜ ಗಡಗಡೆ ಏನಾರ ತಗೊಂಡ್ ಹೋಗ್ಬೇಕು ಅನ್ನೋದು ಏನಾರ ಐತೇನ್ ನೋಡು. ಅಲ್ಕಣಜ್ಜ ನೀನು ಒಳ್ಳೆ ಸರಿಯಾಗಿ ಮಾತಾಡ್ತಿ ಬಿಡು. ಮನೆಗೆ ನೋಡಿ ಜಾಗ ಬ್ಯಾಡ್ವೇನ್ ರೆಡಿ ಇರ್ತದೆ ತಗೊಂಬರಕ್ಕೆ ಮಾಡ್ಕೊಂಡು ತಗೊಂಬರ್ಬೇಕಲ್ಲ. ಯಾಕೆ ಹುಡುಗಿ ನೀನ್ ಮಾಡಿ ತಗೊಂಬಂದ್ಯಾ? ಯಾಕೆ ಅಮ್ಮಯ್ಯ ಎತ್ಲಾಗ ಹೋಗಿದ್ಲು? ಆ ಕ್ಯಾಕ ಇವತ್ತು ಎದ್ದಿಲ್ಲ. ಇವನು ಮೈ ಕೈ ನೋವು ಸೊಂಟ ನೋವು ಅಂತ ಮತ್ತಂದಾಳ. ಹೌದೇನು? ಅದಕ್ಕೆ ನೀನೇ ಮಾಡ್ಕೊಂಬಂದ್ ಏನೀಗ? ಮತ್ತಿನ್ನೇನ್ ಮಾಡೋಣ? ಮತ್ ನೀನ್ ಬೇರೆ ಇಟ್ಲ ಹೊಲ್ತ ಬಂದ್ಬಿಟ್ಟೆ ಅಕ್ಕಿ ನೋಡಿದ್ರೆ ಇನ್ನು ಮಕ್ಕಂದಿದ್ಲು. ಹಂಗಾಗಿ ಮತ್ತೆ ಇನ್ನೇನ್ ಮಾಡ ಮತ್ತೆ ನೀನು ಹೊಟ್ಟಸ್ಕೊಂಡಿರ್ತೀಯ ಅಂತಂದು ನಾನೇ ಮಾಡ್ಕೊಂಡ್ ಬಂದ್ ಮತ್ತೆ ಹುಡುಗ ಸಾಲಿಗೆ ಓದ್ತಿಲ್ಲ? ಅಯ್ಯ ಓದ ಅದು ಬಂದ್ ಮಾಡ್ಕೊಂತ ಅಜ್ಜಿನ ಆಗಿಲ್ವೇನಜ್ಜಿ ನಿಂದು ಉಣ್ಣಕ್ಕೇನ ಯೋಟತ್ ಮಾಡ್ತೀಯಜ್ಜಿ ನೀನು ಅಂತ ಬೈದಾಡ್ಕೊಂಡು ಓದ ಆಡ್ಕೊಂತ ಓದ ಉಂಡು. ಮತ್ತ ಅಮ್ಮ ಈಗ ಆಸ್ಪತ್ರೆಗೆ ಹೋಗ್ಬಾ ಅನ್ಬೇಕಾಗಿತ್ತು, ಹಂಗೆ ಬಂದ್ಯಾ? ಯೋಳ ಬಂದೆ 10 ಗಂಟೆಗೆ ಬರ್ತಾರತ್ತೆ ಹೋಗ್ ಬರ್ತೀನಿ ನೀನ್ ಹೋಗ್ ಮಾವಯ್ಯ ಉಣ್ಣ ಕೊಟ್ಟು ಬಾ ಅಂತ ಅಂದ್ಲು ಬಂದೆ. ಹೌದಾ? ಸರಿ ನೀನು ಉಣ್ಣ ಕೊಟ್ಬಿಟ್ಟು ಹೋಗ್ ಗಾಡ್ ಮನೆಗೆ ಮತ್ತೆಕ್ಕಿ ಹೇಳಿದಂಗೆ ಕೇಳ್ದಂಗೆ ಮತ್ತೆ ಬದುಕು ಮಾಡಕ್ ಹೋದಾಳು. ಯಾಕೆ ಇವತ್ತು ಒಂದಿನ ಆರಾಮ್ ತಗೊಳ್ಬೋಲ್ದು, ಹುಷಾರಾಗ್ಲಿ. ನಾನು ಯೋಳ ಬಂದಿದ್ದಿ ಇವನು ಮಾಡಕ್ ಹೋಗ್ಬೇಡ ಇವತ್ತು ಒಂದಿನ ಆರಾಮ್ ತಗ ನಾಳೆಯಿಂದ ಮಾಡುವಂತೆ ಹುಷಾರಾದ್ಮೇಲೆ ಅಂತಂದು. ಆಕೆಲ್ಲಿ ನಮ್ಮ ಮಾತು ಕೇಳ್ತಾಳೆ. ಒಂದಿಟ್ಟು ಹುಷಾರಾದ ತಕ್ಷಣ ಒಕ್ಕಳ ಬದುಕು ಮಾಡಕ್ಕೆ ಹೆಂಗಾರ ಆಗ್ಲಿ ನೀವು ಮಂತೆ ಹೋಗ್ ಸರಿ ತಗ ಉಣ್ ಬಾ ಮೊದ್ಲು ಒಂದಿನ ಬಾಳೆಗೆಲ್ಲ ಕೊಯ್ಕೊಂಬ. ಇವನ್ ತಾಟೆ ಗಿಟ್ಟಿ ಏನು ಓದ್ಕೊಂಬರಕ್ ಹೋಗ್ಲಿಲ್ಲ, ಅಲ್ಲಿ ಎಲೆ ಇರ್ತವೆ ಕೊಯ್ಕೊಂತಿ ಅಂತಂದು. ಕೊಯ್ಕೊಂಬ ಇಲ್ಲೇ ಅದ ನೋಡು ಕೊಯ್ಕೊಂಬ. ತಡೆ ಹಂಗೆ ಕೊಯ್ಕೆಂದು ತೊಳ್ಕೊಂಬರ್ತೀನಿ. ಆಕೆ ಏನ್ ಮಾಡ್ಕೊಂಬಂದಿದೀಯಾ? ಇವನ ಒಂದು ಔಷಧ ಮಾಡ್ಕೊಂಬಂದಿನ ಬಾ. ಆ ಹುಡುಗೊಂದು ಇನ್ನ ಆಗಿಲ್ಲನಜ್ಜಿ ಅಂತಿತ್ತು. ಅದಕ್ಕೆ ಸಾರು ಮಾಡಿ ಪಲ್ಯ ಮಾಡಿ ಅನ್ನ ಮಾಡಿದೀನಿ ಆಟೆಗೆ. ಇವನು ಮಾಡಿಲ್ಲ. ಅಯ್ಯೋ ಅಲ್ಕಣೆ, ನಾನು ಅನ್ನ ತಿನ್ನಕ್ಕಿಲ್ಲ ಅಂತ ನಂಗೆ ಗೊತ್ತಿದ್ರು ಮತ್ತೆ ಅನ್ನ ಮಾಡ್ಕೊಂಬಂದಿದೀಯಲ್ಲ, ಮುದ್ದೆಗಿದ್ದೆ ಮಾಡ್ಕೊಂಬರಕ್ಕೆ ಏನಾಗಿತ್ತು? ಹೇಳಿಲ್ಲೇನಜ್ಜಿ ನಿನಗೆ ಆ ಹುಡುಗ ಅವಸರ ಮಾಡ್ತಿತ್ತು ಸ್ಕೂಲಿಗೆ ಹೋಗಕ್ಕೆ ಅಂತ ಹೇಳಿ, ಅದಕ್ಕೆ ಅವಸರಕ್ಕೆ ಅನ್ನ ಸಾರು ಪಲ್ಯ ಮಾಡಿದೆ. ಮತ್ತಿನ್ನ ಮುದ್ದೆ ಮಾಡ್ಕೊಂತ ಕೂತ್ಕೊಂಡ್ರೆ ನೀನಿನ್ನ ಹೊಟ್ಟಸ್ಕೊಂಡು ಸಾಯ್ತಿ ಅಂತಂದು ಯಾವ್ದವನ್ ತಿಂತೀಯ ಅಂತಂದು ನಾನು ಬಂದ್ರೆ ನೀನು ನೋಡಿ ಹೆಂಗ್ ಮಾತಾಡ್ತೀಯ. ಅಲ್ಕಡೆ ಒಂದು ಗಿರಕ್ ಮುದ್ದೆ ಮಾಡಕ್ಕೆ ಆಟನ್ ಟೈಮ್ ಬೇಕಾಗಿತ್ತೆ ನಿನಗೆ? ತೊಂದಳೆ ಮುದ್ದೆನಾರ ಮಾಡ್ಕೊಂಬಂದಳ ಮತ್ತು ಅನ್ನನೇ ಓದ್ಕೊಂಬಂದಳೆ. ಈಗ ಯೋನಜ್ಜ ಉಂಟಿ ಉಣ್ಣಲ್ವ? ನಿನಗೆ ಮುದ್ದೆನೇ ಬೇಕಾದ್ರೆ ಮಾಡ್ತಾವ ಬಾ, ಮಾಡ್ಕೊಡ್ತೀನಿ. ಈಗ ನನ್ನ ಮನೆ ಗಂಟ ಬೋತೀನಿ ಉಪವಾಸ. ತತ್ತಂಬ ಇವನ್ ತಂದಿದೆ ಆಜ್ಞೆ ಹಾಕು. ಇವನ್ ಮಾಡಕ್ಕಾಕತಿ ಹೊಟ್ಟಸ್ಕೊಂಡು ಇರಕ್ಕಂತೂ ಆಗಕ್ಕಿಲ್ಲ. ಯಾವ್ದೋ ಒಂದ್ ಮಾಡಿ ತಿನ್ನಬಿಟ್ಟು ತಿಂದು ಹೊಟ್ಟೆ ತುಂಬಿಸ್ಕೊಂಡ ಬಿಟ್ಟು ಅದೇ ಬೇಕು ಇದೇ ಬೇಕು ಅಂತ ನೀನ್ ಯಾವಾಗ್ಲೂ ಇದ್ದದ್ದೇ ನೋಡಿದು. ತತ್ತಂಬರಿ ಸಾಕು, ಇವನ್ ಮಾತಾಡ್ತೀಯ ಹಾಕೆ. ಇಟ್ಟಿ ನೋಡು. ಇವನ ಮೋತಿ ಇಲ್ಲ ಗೊತ್ತಿ ಇಲ್ಲ ನಂಗೆ ಹೊಟ್ಟಸ್ಕೊಂಡಾಗ ಸಿಕ್ಕಿದ್ ಸುಮ್ ತಿನ್ನಂಗಾಗೈತ್ ನೋಡು. ತಿನ್ನು ನೀನೇನ್ 3 ಹೊತ್ತು ಅನ್ನ ತಿನ್ನಲ್ಲ. ಇವನ ಅವಸರಕ್ಕೆ ಮಾಡ್ಕೊಂಬಂದು ಮನೆಗೆ ಹೋದ್ಮೇಲೆ ಮಾಡ್ಕೊಡ್ತೀನಿ. ಈಗ ಉಣ್ಣು. ನೀನ್ ಉಣ್ಕೊಂಬಂದ್ಯಾ ಹಂಗೆ ಬಂದ್ಯಾ? ಅಯ್ಯೋ ಉಣ್ಕೊಂಡು ಬಂದಾಗ ಬಂದ್ರೆ ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರಕತ್ತ. ಒಂದೀಟು ವಾಟಸ್ಕೊಂಡಿದ್ನ್ಯಾ ಒಂದೀಟು ಅನ್ನ ತಿನ್ಕೊಂಡ್ ಬಂದಿ ನಾನು. ಉಂಡ್ರೇನಾತು ಉಣ್ಣು ಇನ್ನೊಂದೀಟ. ಬೇಡ್ಕಣಜ್ಜ ನೀನೇ ಉಣ್ಣು ಹೊಟ್ಟೆ ತುಂಬ, ನಮ್ಮ ಮನೆ ಹೋಗಿ ಉಣ್ತೀನಿ. ಅಯ್ಯೋ ನನಗೆ ಈ ಅನ್ನ ತಿನ್ನಕ್ ಹಾಕಲ್ಲ, ಸಾಕು ನನಗೆ ಈಟೆ ಅನ್ನ ಉಳ್ದಿರೋದು ಉಣ್ಣು. ಮತ್ತಿನ್ನೇನು ಮನೆ ತಗೊಂಡ್ ಹೋಗ್ತೀಯ? ನೀನ್ ಯೋಟ್ ಬೇಕಾಗ್ತೀನಿ. ನನ್ಗೂ ಈ ಅನ್ನ ಸೇರಕ್ಕಿಲ್ಲ. ನಾನು ಮನೆಗೆ ಹೋಗಿ ಮುದ್ದೆ ಮಾಡ್ತೀನಿ. ಅದಕ್ಕೆ ಹೊಟ್ಟೆ ಹಸಿವಿಗೆ ಒಂದಿಟ್ಟು ಅನ್ನ ಉಣ್ಣು ಬಂದಿ. ನಿನ್ಗೂ ಮಾಡ್ಕೊಂಬರ ಸುಮ್ಮನೆ ಓದ್ತಕತ್ತೆ. ಇವನು ಹೊಟ್ಟೆ ಹಸಿವಿಗೆ ಒಂದಿಟ್ಟು ಅನ್ನ ಉಣ್ತಿಯಲ್ಲ ಅಂತ ತಗೊಂಬಂದೆ ಆಟೆಯ. ಮನೆಗೆ ಬಂದ್ಮೇಲೆ ಮಾಡ್ಕೊಡ್ತೀನಿ ತಗ. ಇವನ್ ಈಗಲೇ ಬರ್ತೀಯೇನು ಮಧ್ಯಾಹ್ನದ ಮೇಲೆ ಬರ್ತೀಯ? ಯಾ ಮತ್ತೆ ಕೇಳು ಬರಕರ್ ಗ್ಯಾಸ್ ಇಟ್ಟು ಬಿಸಿ ಮುದ್ದೆ ಮಾಡಿಡ್ತೀನಿ. ಈಗೆಲ್ಲಿ ಬರಕ್ ಹೋಗೋಣ, ಕೆಲ್ಸ ಐತೆ. ಮಧ್ಯಾಹ್ನದ ಮೇಲೆ ಬರ್ತೀನಿ ತಗ. 1 ಗಂಟೆ 2 ಗಂಟೆ ಹಂಗೆ ಬರ್ತೀನಿ. ಅದೇನು ಮಾಡಂತೆ ಒಂದಿಟ್ಟು ಹೊಲ್ದಾಗ ಅಲ್ಲಿ ಇಲ್ಲಿ ಬಿದ್ದವು ಒಣಗಿದವು ಎಲ್ಲ ಅದ ಒಂದು ದುಂಡ್ಗೆ ಹಾಕಿ ಒಂದಿಟ್ಟು ಬೆಂಕಿ ಹಚ್ಚಿ ಎಲ್ಲ ಕ್ಲೀನ್ ಮಾಡಿ ಬರ್ತೀನಿ. ಸರಿ ಹುಷಾರು. ಗಿಡಗಳನ್ನ ಎತ್ಬೇಕಾದ್ರೆ ಒಣಗಿದ ಸಪ್ಪೆಗಳು ಎತ್ತುತ್ತಿಯಲ್ಲ ಅಡಿಕೆ ಮರದ ಹತ್ರ ತೆಂಗಿ ಮರದ ಹತ್ರ ಒಂದಿಟ್ಟು ಹುಷಾರು. ಹಾವುಗಳು ಹುಳೆ ಉಪ್ಪೆಗಳು ಮಾಡ್ಕೊಂಡಿರ್ತಾವೆ. ಒಂದಿಟ್ಟು ಕೋಲ್ನೆಗ ಹಣ್ಣು ಇಲ್ಲ ಕುಡುಗಲ್ದಂಗಾರ ಒಂದು ತೆಗಿ. ಮತ್ತೆ ಹಂಗೆ ತೆಗಿಯಕ್ ಹೋದಿಯ. ಆತ್ ತಗಡೆ ಗೊತ್ತೈತಿ. ಸರಿ ಇನ್ನೊಂದಿಟ್ಟು ಅನ್ನ ಹಾಕ್ಸ್ಕೊಂಡು ಉಣ್ಣು. ಬ್ಯಾಡ ಸಾಕು. ಎಲ್ಲಡಿಕೆ ಏನಾರು ತಗೊಂಬಂದೇನೇ? ಎಲ್ಲಡ್ಕಿ ಇವನು ತಗೊಂಬಂದು ನಾನು ಹಂಗೆ ಬಂದೆ. ಇನ್ನೊಂದಿಟ್ಟು ಅನ್ನ ಹಾಕ್ಸ್ಕೊಂಡು ಉಣ್ಣ ಬಿಟ್ಟು ಅಷ್ಟಕ್ಕೆ ಸಾಕ
ಏ ಸಾಕು ಕಣೆ. ಅನ್ನನ ಯಾವನ್ ತಿಂದನು ತಿನ್ನಕ್ಕಾಕಿಲ್ಲ. ಸರಿ ಸರಿ ಹಂಗಾರೆ ಒಂದಿಟ್ಟು ಹೊತ್ತುಂಟೆಯ ಬೇಗ ಬಾ ಅಂತಗಿ ಮಾಡಿಡ್ತೀನಿ. ಆತ್ ತಗ, ಹುಷಾರಾಗಿ ಹೋಗು. ಅವ ಅಮ್ಮ ಈಗ ಬೇರೆ ಹುಷಾರಿಲ್ಲ ಅಂತೀಯ, ಹೋಗು. ಆತು ನಾ ಹೋಗ್ಕೊನಿ. ನಾನು ಹೇಳಿದ್ನಲ್ಲ ಹುಷಾರಾಗೆ ಕೈ ಇಟ್ಟು ಕೆಲಸ ಮಾಡು. ನೋಡ್ಕೊಂಡು. ಆತ್ ಕಣೆ. ನೀರ್ ಅದಾವಿಲ್ಲ ಕುಡಿಯಕ್ಕೆ? ಅವಾಗ್ಲೇ ಕರೆಂಟ್ ಇದ್ವಲ್ಲ, ನೀರು ಬಿಟ್ಟಿದ್ನಲ್ಲ ತೋಟಕ್ಕೆ, 1-2 ಬಾಟ್ಲು ತುಂಬಿಟ್ಕೊಂಡಿದ್ದೆ, ಸಾಕು ಅದ ತಗವೆ. ಸರಿ ಕಣಜ ಹುಷಾರ್. ನಾನು ಹೇಳಿದ್ನಲ್ಲ ಹೊತ್ತುಂಟೆ ಬೇಗ ಬಂದ್ಬಿಡು, ಬಿಸಿ ಮುದ್ದೆ ಮಾಡಿರ್ತೀನಿ ಉಣ್ಣುವಂತೆ. ಆತು ಹುಷಾರಾಗಿ ಹೋಗು. ಬರೋಣ ಮತ್ತೆ. ಹುಷಾರಾಗಿ ಹೋಗು. ಒಂದ್ ಈಟ ರಸ್ತೆಗೆ ನೋಡ್ಕೊಂಡ್ ಹೋಗು, ಬಿಸ್ಲು ಉಳೆ ಉಪ್ಪಳೆ ಓಡಾಡ್ತವೆ. ಸರಿ ಸರಿ ನೀನು ಹುಷಾರು. ಎಲ್ಲಡ್ಕೆ ತಗೊಂಬಾರೆ ಅಂದ್ರೆ ಹಂಗೆ ಬಂದಳೆ, ಬಾಯೆಲ್ಲ ಚುರ್ಚು ಅಂತೈತಿ. ಎಲ್ಲಡ್ಕೆನೂ ಇಲ್ಲ. ಈ ಬೀಡಿ ಸೇದನಂದ್ರೆ ಬೀಡಿ ಖಾಲಿ ಆಗಿದ್ದು, ಬೆಳಗ್ಗೆ ತಗೊಂಬರೋಣ ಅಂದೇ ಅಂಗಡಿಗಳೆಲ್ಲ ಬಾಗ್ಲಾಕಿದ್ವು, ಇನ್ನೇನು ತಗೊಂಬರ್ಲಿಲ್ಲ. ಈಗ ಬೀಡಿನೂ ಇಲ್ಲ ಸೇದಕ್ಕೆ.